ಇನ್ನೊಬ್ಬರನ್ನ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು. ಒಬ್ಬರು ನೋಡಿದ್ರೆ ಮತ್ತೊಂದು ಸಲ ಅವ್ರನ್ನ ನೋಡಿದಾಗ ಅವ್ರು ನಮ್ಮನ್ನು ಇಷ್ಟಪಡಬೇಕು. ಹಾಗಂತ ಇಲ್ಲಿ ಆ್ಯಕ್ಟ್ ಮಾಡೋದು ಬೇಕಾಗಿಲ್ಲ, ಒಳ್ಳೆಯವರಾಗಿರ್ಬೇಕಷ್ಟೇ. ನಮಸ್ಕಾರ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನಾನು ನಿಮ್ಮ ಹ್ಯಾಂಡ್ ಸಮಾಚಾರ ಯೂಟ್ಯೂಬರ್ ಮೈಸೂರು ಹುಡುಗ. ನಿಮ್ಗೆ ಆಲ್ರೆಡಿ ತಮ್ಮನೇಲಿ ವಿಚಾರ ಗೊತ್ತಾಗಿದೆ ಯಾವ ವಿಚಾರದ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ ಅಂತ. ಸೊ ಮ್ಯಾಡ್ ಸ್ಕ್ವಾಡ್ ಪಾರ್ಟ್ 2. ಮೊದಲನೇದಾಗಿ ಹೇಳ್ತೀನಿ, ಫಸ್ಟು ಮ್ಯಾಡ್ ಅಂತ ಮೂವಿ ಬಂತಲ್ಲ, ಮೀನ್ಸ್ ಅದರಷ್ಟು ಕಾಮಿಡಿ ಸೀನ್ಸ್ ಆಗಿರ್ಬೋದು, ಒಂದು ಎಂಟರ್ಟೈನಿಂಗ್ ಆಗ್ಬೋದು, ಇದು ಅಷ್ಟು ಕೊಡಲಿಲ್ಲ ನನಗೆ. ಆ್ಯಂಡ್ ಸ್ಟೋರಿಲಿ ಎಷ್ಟು ಬೇಕು ಅಷ್ಟು ಕಾಮಿಡಿ ಇದೆ, ಬಟ್ ಕಾಮಿಡಿಗಳೆಲ್ಲ ಇದೆ, ಇಲ್ಲ ಅಂತಲ್ಲ, ಬಟ್ ಅದರಷ್ಟಿದ್ದಷ್ಟು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗ್ಬೇಡಿ. ಒಂದೇನು ಅನ್ನಿಸ್ತಪ್ಪ ಅಂದರೆ, ಈ ಒಂಥರ ಮೀನ್ಸ್ ನೆಕ್ಸ್ಟು ಕಂಟಿನ್ಯೂಟಿ ಮಾಡ್ಕೊಂಡು ಹೋಗಿದ್ದಾರೆ, ಬಟ್ ಅದು ಒಂದೊಂದು ಸರಿ ಅನ್ಸುತ್ತೆ ಇದು ಬೇರೆ ಥರ ಸ್ಟೋರಿನೂ ತೆಗೆದಿದ್ದಾರೆ ಅಂತ, ಬೇರೆ ಥರ ಸ್ಟೋರಿ ತೆಗೆದ್ಬಿಟ್ಟು ಅಲ್ಲಿಗೆ ಮ್ಯಾಚ್ ಮಾಡೋಕ್ಕೆ ಹೋಗಿದ್ದಾರೆ ಅಂತಲೂ ಅನಿಸುತ್ತೆ. ಬಟ್ ಇದಕ್ಕಿಂತ ಬೆಟರ್ ಸ್ಟೋರಿ ಇದ್ದಿದ್ದರೆ ಕಾಮಿಡಿ ಇನ್ನೂ ತುಂಬ ಚೆನ್ನಾಗಿರೋದು ಅಂತ ನನಗನ್ಸುತ್ತೆ. ಫಸ್ಟ್ ಹಾಫಿಂದ ಸ್ವಲ್ಪ ಕಾಮಿಡಿ ಇನ್ನೂ ಚೆನ್ನಾಗಿದೆ. ಆ್ಯಂಡ್ ಎಸ್ಪೆಷಲಿ ನನಗೆ ತೆಲುಗು ಅರ್ಥ ಆಗುತ್ತೆ, ಬಟ್ ಅಷ್ಟೊಂದು ಅರ್ಥ ಆಗೋಲ್ಲ. ಅದರಿಂದಾಗಿನೂ ಸ್ವಲ್ಪ ಕಷ್ಟ ಆಯಿತು ಏನೋ ನನಗೆ ಗೊತ್ತಿಲ್ಲ, ಬಟ್ ನನಗೆ ಅನ್ನಿಸ್ತು. ಆ್ಯಂಡ್ ಅದು ಬಿಟ್ರೆ ಕ್ಯಾರೆಕ್ಟರ್ಸ್ಗಳು 3-4 ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, ಒಂದು 3-4 ಎಲ್ಲ ಸೇಮೇ ಇದೆ ಅಂತ. ಅದು ಬಿಟ್ರೆ ಹೀರೋಯಿನ್ಸ್ಗಳು ಈ ಮೂವಿಲಿ ಅಂತ ಒಂದು ಇಬ್ಬರು ಇದ್ದಾರೆ. ಆ್ಯಂಡ್ ಆ ಫಿಲಮಲ್ಲಿ ಇದ್ದಿದ್ದು ಹೀರೋಯಿನ್ಗಳು ಈ ಮೂವಿಲಿಲ್ಲ. ನನಗೆ ಅನಿಸಿದ್ದು ಇಷ್ಟೇ, ಒಂದು ಸ್ವಲ್ಪ ಬೆಟರ್ ಇದ್ದಿದ್ರೆ ಚೆನ್ನಾಗಿರೋದು, ಬೇರೆ ಸ್ಟೋರಿ ಇದ್ಬಿಟ್ಟು ಕಾಮಿಡೀಸ್ಗಳೆಲ್ಲ ಇನ್ನೂ ಇದ್ದಿದ್ರೆ ತುಂಬ ಚೆನ್ನಾಗಿರೋದು ಅಂತ ನನಗನ್ನಿಸ್ತು. ನೀವೇನಾದ್ರು ಮೂವಿ ನೋಡಿದರೆ ನಿಮ್ಗೆ ಅನಿಸಿರೋ ಒಪಿನಿಯನ್ ಕೂಡ ಕೊಡಿ. ಆ್ಯಂಡ್ ಮ್ಯಾಡ್ ಮೀನ್ಸ್ ಫಸ್ಟ್ ಪಾರ್ಟ್ ಏನಿತ್ತಲ್ಲ, ಅದು ಎಷ್ಟು ಜನಕ್ಕೆ ಇಷ್ಟ ಅಂತಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸ್ಪೆಷಲಿ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಈ ಮ್ಯಾಡ್ ಸ್ಕ್ವಾಡ್ 2 ಅಂತ ಬಂದಾಗ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ ನೋಡಿದೆ, ಬಟ್ ಅಷ್ಟೊಂದು ಏನು ಇಂಪ್ರೆಸ್ ಮಾಡಲಿಲ್ಲ. ಅಂಥದ್ದು ಏನೊಂದು ಇಂಟ್ರವಲ್ ಆದಮೇಲೆ ಏನೊಂದು ಎಲ್ಲೋ ಒಂದು 2-3 ಕಡೆ ಒಂದು 2-3 ಕಡೆ ಪ್ಲೇಸಲ್ಲಿ ಕಾಮಿಡಿಗಳು ಗ್ಯಾಪ್ ಮೇಲೆ ಅಂದ್ಬಿಟ್ರೆ, ಆ್ಯಂಡ್ ಇನ್ನೊಂದು ಮದುವೆ ಮನೆಯಲ್ಲಿ ಅಲ್ಲೆಲ್ಲ ಅಷ್ಟೊಂದೇನು ಹೇಳ್ಕೊಳ್ಳೋಂಥದ್ದು ಏನು ಇರಲಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೀವೇನಾದರೂ ಈ ಮೂವಿ ನೋಡಿದರೆ ಆ್ಯಂಡ್ ನಿಮ್ಗೆ ಅನಿಸಿದ ಒಪಿನಿಯನ್ ಕೂಡ ಕೊಡ್ರಿ. ನನಗಂತೂ ನಿಮ್ಗಾಗಲೇ ಹೇಳ್ದಂಗೆ ಫಸ್ಟ್ ಪಾರ್ಟ್ ತುಂಬ ಇಷ್ಟ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತೀನಿ. ಜೈ ಕರ್ನಾಟಕ, ಜೈ ಪವರ್ ಸ್ಟಾರ್. ಬಾಯ್, ಹ್ಯಾವ್ ಅ ನೈಸ್ ಡೇ.